ವೆಲ್ಕಮ್ ಟು ಮೈ ಚಾನಲ್. TET 2019ರಲ್ಲಿ ನಡೆದಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ರಶ್ನೆ: ಭೂಗತ ಜಲಮಟ್ಟದ ಎರಡು ಅಂಚುಗಳು ಮಧ್ಯಭಾಗಕ್ಕಿಂತ ಎತ್ತರವಾಗಿದ್ದರೆ ಉಂಟಾಗುವ ಬಾವಿ. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 2, ಅಕ್ವಾಫೈರ್. ಪ್ರಶ್ನೆ: ಮಾನವನ ಜೀವಕೋಶದಲ್ಲಿ ಕಂಡುಬರುವ ಪಾಲಿಮರ್ ಎಂದರೆ. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 2, DNA. ಪ್ರಶ್ನೆ: ರೇಯನ್ ಅನ್ನು ಉಣ್ಣೆಯೊಂದಿಗೆ ಸೇರಿಸಿದಾಗ ಕೆಳಗಿನ ಯಾವ ವಸ್ತುಗಳನ್ನು ತಯಾರಿಸುತ್ತಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 4, ಪಾಲಿವೂಲ್. ಪ್ರಶ್ನೆ: ತುಕ್ಕು ಇದರ ರಾಸಾಯನಿಕ ಸೂತ್ರ. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 2, Fe2O3H2O. ಪ್ರಶ್ನೆ: ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಸಾಮಾನ್ಯವಾಗಿ ಲೋಹಗಳು ತನ್ಯತೆ ಗುಣವನ್ನು ಹೊಂದಿವೆ. ಪ್ರಶ್ನೆ: ಬ್ರೈಲ್ನಲ್ಲಿರುವ ಒಟ್ಟು ಚುಕ್ಕೆಗಳ ಸಂಖ್ಯೆ. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 3, 6. ಪ್ರಶ್ನೆ: ಮೊದಲು ವಿಮಾನ ತಯಾರಿಸಲು ಬಳಸುವ ವಸ್ತು. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 1, ಮರ. ಪ್ರಶ್ನೆ: ಈ ವಸ್ತುವಿನಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸುತ್ತಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 1, ಕಲ್ಲಿದ್ದಲು. ಪ್ರಶ್ನೆ: ಇದು ಸಂಪರ್ಕ ಬಲದ ಒಂದು ವಿಧ. ಸರಿಯಾದ ಉತ್ತರ ಘರ್ಷಣಾ ಬಲ. ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 3, ಬಾಲ್ ಬೇರಿಂಗ್ನ ಬಳಕೆಯಿಂದ ಘರ್ಷಣೆಯನ್ನು ಹೆಚ್ಚಿಸಬಹುದು. ಪ್ರಶ್ನೆ: ಸೋಪಿನ ನೊರೆ ಕೊಡುವ ಗುಣವನ್ನು ಹೆಚ್ಚಿಸಲು ಬಳಸುವ ವಸ್ತು. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 2, ಸೋಡಿಯಂ ರೋಸಿನೇಟ್. ಪ್ರಶ್ನೆ: ಕೆಳಗಿನ ಯಾವ ವಸ್ತುವನ್ನು ಆಹಾರ ಸಂರಕ್ಷಣೆಗಾಗಿ ಬಳಸುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, ಸೋಡಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ: ಜವವನ್ನು S ನಿಂದಲೂ, ದೂರವನ್ನು D ನಿಂದಲೂ ಮತ್ತು ಕಾಲವನ್ನು T ನಿಂದಲೂ ಸೂಚಿಸಿದರೆ ಈ ಪರಿಮಾಣಗಳ ಸಂಬಂಧ. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 4, ಆಪ್ಷನ್ ನಂಬರ್ 4, S=T/D. ಪ್ರಶ್ನೆ: ಬೇರುಗಳು ಹೀರಿದ ನೀರಿನ ಶೇಕಡ ಪ್ರಮಾಣದಷ್ಟು ನೀರನ್ನು ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಸಸ್ಯಗಳು ಬಳಸುತ್ತವೆ. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 4, 1%. ಹಿಮಕರಡಿಗಳು ಅತಿ ಶೀತ ವಾತಾವರಣದಲ್ಲಿ ಬದುಕಲು ಹೊಂದಿರುವ ದೈಹಿಕ ಮಾರ್ಪಾಡುಗಳು. ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ 1, ಉದ್ದವಾದ ಬಿಳಿ ಕೂದಲು, ಚರ್ಮದ ಕೆಳಗೆ ಕೊಬ್ಬಿನ ಶೇಖರಣೆ, ಜಲಪಾತ. ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.